ಈಗ ಇಲ್ಲಿ ಮಳೆ ಬರ್ತಾ ಇದೆ, ಮಳೆ ನೆನ್ಕೊಳ್ಳೋದು ಪರವಾಗಿಲ್ಲ, ಕ್ಯಾಮ್ರಾ ನೆನೆ ಬರುತ್ತೆ ಆ್ಯಕ್ಷನ್ ಕ್ಯಾಮು. ಸೊ ವ್ಲಾಗ್ನ ನೆಕ್ಸ್ಟ್ ದೇವಸ್ಥಾನಕ್ಕೆ ಹೋಗ್ತಾ ಕಂಟಿನ್ಯೂ ಮಾಡೋಣ. ಸೊ ಈಗ ನೀವೇನು ನೋಡ್ತಾ ಇದ್ದೀರಾ, ಇದು ಗಾಡಿ ತೊಗೊಂಡು ಬಂದು ನೆಕ್ಸ್ಟ್ ಡೇ ಅಂದರೆ ಡೇ ಆಫ್ಟರ್ ಟುಮಾರೋ. ಕಾರಣ ಏನಾಯಿತು ಅಂತ ಹೇಳಿದ್ರೆ, ಎವ್ರಿ ಟೈಮ್ ಆಗೋ ಥರನೇ ಈ ಸತಿನೂ ಆಯಿತು. ಅದೇನು ಅಂದರೆ, ನಾನು ನಿಮಗೆ ಬರ್ತಾ ಹೇಳಿದ್ದೆ ಮಳೆ ಬರ್ತಿದೆ, ಸೊ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ತಾ ಕಂಟಿನ್ಯೂ ಮಾಡೋಣ ವ್ಲಾಗ್ ಅಂತ ಹೇಳಿದ್ದೆ. ಈಗ ಏನಾಯಿತು, ನಾನು ಬರೋ ವರ್ಷಕ್ಕೆ ಈವ್ನಿಂಗ್ ಆಗಿ ದೇವಸ್ಥಾನದಲ್ಲಿ ಪೂಜೆ ಮಾಡಲ್ಲ ಈ ಟೈಮಲ್ಲಿ, ಪ್ಲಸ್ ಕ್ಲೋಸ್ ಆಗಿತ್ತು ಇನ್ನೊಂದು ದೇವಸ್ಥಾನ ಕೇಳಿದಾಗ. ಸರಿ ಓಕೆ ನಾಳೆ ಬೆಳಗ್ಗೆ ಮಾಡಿಸೋಣ ಅಂತ ಅಂದ್ಕೊಂಡೆ. ಬೆಳಗ್ಗೆ ಎದ್ದು ಸ್ವಲ್ಪ ಲೇಟ್ ಆಯಿತು. ಓಕೆ ಅಂದರೆ ತುಂಬ ಲೇಟ್ ಅಲ್ಲ, ಆಯಿತು. ಮತ್ತೆ ಹೋದರೆ ಅಲ್ಲಿ ಅವರು ಇಲ್ಲ ಪೂಜೆ ಮಾಡೋ ಟೈಮ್ ಆಗಿದೆ, ಈವ್ನಿಂಗ್ ಬನ್ನಿ ಅಂತ ಅಂದರು. ಸರಿ ಇಲ್ಲೇ ಹಿಂಗೆ ಹೇಳ್ತಾ ಇದ್ದಾರೆ, ಎಲ್ಲ ಟೈಮ್ ಆಗೋ ಥರನೇ, ಏನು ನನಗೇನು ಅಯ್ಯೋ ಮಿಸ್ ಆಗಿಬಿಡ್ತಲ್ಲ ಅಂತ ಏನು ಅನಿಸ್ಲಿಲ್ಲ. ಸರಿ ಆಮೇಲೆ ಇನ್ನೂ ಒಂದು ದೇವಸ್ಥಾನ ಇತ್ತು, ಅಲ್ಲಿಗೆ ಹೋದೆ. ಅಲ್ಲಿ ಬೆಳಗ್ಗೆನೇ ಬಾಗ್ಲಾಕ್ಬಿಟ್ಟಿದ್ದಾರೆ. ಸೊ ಅದು ವೆರಿ ಕ್ಲಿಯರ್ ಆಯಿತು, ಇದು ಎಲ್ಲಿ ಪೂಜೆ ಆಗಬೇಕು ಅಲ್ಲಿ ಕರೆಕ್ಟಾಗಿ ಆಗಬೇಕು. ನೀವು ಬಲವಂತ ಮಾಡಿ ನಾನು ಇಲ್ಲೇ ಆಗಬೇಕು ಅವೆಲ್ಲ ಏನು ಮಾಡೋಕ್ಕಾಗಲ್ಲ. ಸೊ ಗೋ ವಿತ್ ದ ಫ್ಲೋ, ಅದು ಹೇಗೆ ಹೋಗ್ತಿದೆ ಅದು ಪ್ರೊಸೆಸ್ನ ಬ್ರೇಕ್ ಮಾಡೋಕ್ಕೆ ಹೋಗ್ಬೇಡ ಅಂತ ನನಗೆ ನಾನೇ ಸಮಾಧಾನ ಮಾಡಿಕೊಂಡು ಸೊ ಬಂದೆ. ಈ ಥರ ನನಗೆ ಮಾತ್ರ ಆಗ್ತಿದೆಯಾ ಇಲ್ಲ ನಿಮಗೂ ಯಾರಿಗಾದ್ರೂ ಆಗಿದ್ರೆ ಒಂದ್ಸತಿ ಕಮೆಂಟಲ್ಲಿ ಹೇಳಿ. ಯಾಕೆಂದರೆ ನಾನು ಎಷ್ಟೋ ಸತಿ ಇಲ್ಲಿ ನಾನು ಆಲ್ಮೋಸ್ಟ್ ಒಂದು 5 ಗಾಡಿ ಶೋರೂಮಲ್ಲಿ ತೆಗ್ದಿದ್ದೀನಿ. ಎಲ್ಲ ಟೈಮು ಪೂಜೆ ಮಾಡೋಕ್ಕೆ ಬಂದಾಗ ಎವ್ರಿ ಟೈಮ್ ಪೂಜೆ ಮಾಡ್ಸೋಕ್ಕಾಗಲ್ಲ. ನಾನು ಯಾವ ದೇವಸ್ಥಾನ ಹೇಳ್ದಂತ ಇಲ್ಲೊಂದಿದೆ ತೋರಿಸ್ತೀನಿ ನಡೀರಿ. ಯಾವಾಗ ನಾನು ಗಣೇಶ ದೇವಸ್ಥಾನಕ್ಕೆ ತರ್ತೀನಿ ಅದನ್ನು ಏನು ಮಾಡ್ತಾಯಿದ್ದೆ, ಒಂದಿನ ವೆಯ್ಟ್ ಮಾಡಿ ನೆಕ್ಸ್ಟ್ ದಿನ ಬಂದು ಏನೋ ಟೈಮ್ ಮ್ಯಾಚ್ ಮಾಡಿ ಪೂಜೆ ಮಾಡಿಸ್ತಾನೆ ಇದ್ದೆ. ಅದು ಬಲವಂತವಾಗೇ ಮಾಡಿಸ್ತಾ ಇದ್ದೆ. ಅಂದರೆ ನಾನು ಅಂದ್ಕೊಂಡು ಟೈಮ್ಗೆ ಹೋಗ್ತೀನಿ, ಅಲ್ಲಿರಲ್ಲ. ಗೊತ್ತು ಮಧ್ಯಾಹ್ನ ಹೊತ್ತೆಲ್ಲ ಟೆಂಪಲ್ಸ್ ಕ್ಲೋಸ್ ಇರುತ್ತೆ, ಅಗ್ರಿ. ಆಗ್ಲೊತ್ತಿರಲ್ಲ, ನೈಟ್ ಅಂದರೆ ಈವ್ನಿಂಗ್ ಹೊತ್ತು ಏನೋ ಪ್ರಾಬ್ಲಮ್ಮು, ಇಲ್ಲ ಇವತ್ತು ಮಾಡಲ್ಲ, ಒಂದು ರೀಸನ್ನು ಸಿಗ್ತಲ್ಲ ಅವ್ರಿಗೆ. ದೇವ್ರ ಮೇಲಿಂದ ಹೂವು ತೆಗೆದುಬಿಟ್ಟಿದ್ದೀನಿ, ಇವಾಗ ಪೂಜೆ ಮಾಡೋಕ್ಕಾಗಲ್ಲ ಅದು. ಸರಿ ಓಕೆ, ಅದೆಲ್ಲ ಒಂದೊಂದು ರೀಸನ್ ಏನಕ್ಕೆ ಅಂದರೆ ದಟ್ಸ್ ನಾಟ್ ಗೋಯಿಂಗ್ ಟು ಹ್ಯಾಪನ್ ಅಷ್ಟೇ. ಅದಕ್ಕೆ ಒಂದು ರೀಸನ್ ಅಷ್ಟೇ ಅವೆಲ್ಲ. ಸೊ ಇದೇ ದೇವಸ್ಥಾನ ನಾನು ಹೇಳಿದ್ದು ನೋಡಿ, ಇವಾಗ ಓಪನ್ ಇದೆ, ಇವಾಗ ಪೂಜೆ ಮಾಡ್ಬೋದು. ಪೂಜೆನೂ ಆಡ್ತೀನಿ ಇರ್ತವ್ರೆ. ನಿನ್ನೆ 2 ಸತಿ ಬಂದೆ, ಇಲ್ಲ ಆಗಲೇ ಇಲ್ಲ. ಓಕೆ, ನಾನು ಎಲ್ಲಿ ಪೂಜೆ ಮಾಡಿಸ್ಬೇಕು ಅಂದ್ಕೊಂಡಿದ್ದೀನೋ ಅದು ದೇವ್ರಿಗೆ ಗೊತ್ತು, ಮಾಡ್ಸೋಣ. ನಾನು ಎಲ್ಲ ಬೈಕ್ನು ಒಂದು ಫಸ್ಟ್ ಸರ್ವಿಸ್ ಮುಂಚೆ ನಾನು ಒಂದು ಕಡೆ ತೊಗೊಂಡೋಗ್ತೀನಿ ದೇವಸ್ಥಾನಕ್ಕೆ, ಕುಣಿಗಲ್ ಹತ್ರ. ಸೊ ಅಲ್ಲಿಗೆ ತೊಗೊಂಡೋಗ್ಬೇಕು, ಅಲ್ಲೇ ಪೂಜೆ ಮಾಡಿಸ್ತೀನಿ ಆಗಲಿ. ಇವಾಗ ನೋಡ್ತಾ ಇದ್ರಲ್ಲ ಇಮೇಜ್, ಇದು ಮನೆಯಲ್ಲೇ ಚಿಕ್ಕದಾಗೆ ಒಂದು ಸರಿ ಪೂಜೆ ಮಾಡಿದ್ದಾಯಿತು. ನಾವು ಅಮ್ಮನೇ ಪೂಜೆ ಮಾಡಿದ್ರು ಇದಕ್ಕೆ. ಓಕೆ, ಸೊ ದ್ಯಾಟ್ಸ್ ಓಕೆ ಫಾರ್ ಮೀ, ಏನು ಮಾಡೋಕ್ಕಾಗಲ್ಲ. ಅದೇ ಹೇಳಿದ್ನಲ್ಲ, ನನಗೆ ಮಾತ್ರ ಆಗ್ತಿದೆಯಾ ಇಲ್ಲ ನಿಮಗೂ ಈ ಥರ ಆಗಿದ್ರೆ ಒಂದ್ಸತಿ ಕಮೆಂಟಲ್ಲಿ ಹೇಳಿ. ಯಾವ ಗಾಡಿ ಇಸ್ಕೊಂಬಂದ್ರು ಒಂದು ಸತಿ ಪೂಜೆ ಮಾಡಿಸ್ಬೇಕಂದ್ರೆ ದೊಡ್ಡ ರೋದನೆ ಆಗೋದೇ ಇಲ್ಲ. ಯಾವ ದೇವಸ್ಥಾನಕ್ಕೆ ಹೋಗಲಿ ಎಲ್ಲಿ ಎಲ್ಲ ಟೈಮು ಪ್ರಾಬ್ಲಮ್ಮು. RTR 2 ಸತಿ ಇಸ್ಕೊಂಬಂದು ಆವಾಗಲೂ ಅದೇ. ನೀವು ಪ್ರೀವಿಯಸ್ ವೀಡಿಯೋಸ್ ನೋಡಿದರೆ ನನ್ನ ಚಾನಲಲ್ಲಿ RTR ಮ್ಯಾಟ್ ಬ್ಲ್ಯಾಕ್ ಇತ್ತು ನನ್ನ ಹತ್ರ, 2017 ಆ ಟೈಮಲ್ಲಿ. ಪ್ಲಸ್ 21ಅಲ್ಲಿ ಬ್ಲೂ ರೇಸಿಂಗ್ ಬ್ಲೂ RTR ಇತ್ತು, ಅದು ತೊಗೊಂಬಂದಿದ್ದೆ. ಮತ್ತು ಈಗ ಓಲಾ ಒಂದು ತೊಗೊಂಬಂದೆ ರೀಸೆಂಟಾಗೆ. ಅದಾದಮೇಲೆ ಈಗ NS 400. ಇದನ್ನು ಯಾವುದು ಕರೆಕ್ಟಾಗಿ ಪೂಜೆ ಮಾಡ್ತೀನಿ. ಓಲಾ ಮಾತ್ರ ನೆಕ್ಸ್ಟ್ ಡೇ ಅವ್ನು ಕೇಳ್ಕೊಂಬಂದು ಯಾವಾಗ ಇರ್ತೀರಿ ಎಷ್ಟೊತ್ತಿಗೆ ಬರ್ತೀನಿ ಪ್ರಿಸೈಸ್ ಟೈಮ್ಗೆ ಹೋಗಿದ್ದೀನಿ ಅಲ್ಲಿ, ನಂದು ಫಾಲ್ಟ್ ಆಗಲೇಬಾರ್ದು ಅಂತ ಹೇಳಿ. ಅದಾಯಿತು, ಅವಾಗೇನೋ ಪೂಜೆ ಮಾಡಿಸಿದಾಯಿತು. ಇನ್ನು RTR ಒಂದು ಪೂಜೆ ಮಾಡೋಕೆ ರೋದನೆ, ಯಾವ ಟೈಮು ಪೂಜೆ ಆಗಿಲ್ಲ ಟಿಲ್ ನಾವು, ಒಂದು ಟಚ್ ಆಗಲಿಲ್ಲ ಏನಿಲ್ಲ RTRಲ್ಲಿ. ಸೊ ದಟ್ ಗುಡ್. ಇನ್ನೂ ಒಂದು ವಿಷಯ, ನಾನು ಎಷ್ಟು ಟೈಮ್ ಗಾಡಿ ಪರ್ಚೇಸ್ ಮಾಡಿದ್ದೀನೋ ಒಂದು ಟೈಮ್ ಕೂಡ ಗಾಡಿನ ನೀಟಾಗಿ ಮನೆಗೆ ತೊಗೊಂಡೋಗಿದ್ದೇ ಇಲ್ಲ, ಇವತ್ತವರೆಗೂ ಇಲ್ಲ. ಯಾವಾಗಲೂ ಮಳೆ ಬರುತ್ತೆ, ಯಾವಾಗಲೂ ಮಳೆ ಬರ್ತಾನೆ ಇರುತ್ತೆ. ಮಳೆ ಬಂದಿಲ್ದಿರೋ ನಾನು ಗಾಡಿ ತೊಗೊಂಡೋಗಿದ್ದೀನಿ ಇಷ್ಟು ಇದೇ ಇಲ್ಲ, ಒಂದು ಸತಿನೂ ಇಲ್ಲ. ಹೇಳೋದು ಮಳೆಗಾಲದಲ್ಲಿ ತೊಗೊಂಡೋಗಿಲ್ಲ ನಾನು. ಆ್ಯಕ್ಚುಲಿ ನಾನು ತೊಗೊಂಡಿರೋದು ಬೇಸಿಗೆಗಾಲದಲ್ಲಿ ತೊಗೊಂಡಿದ್ದೀನಿ, ಮಾರ್ಚಲ್ಲಿ ತೊಗೊಂಡಿದ್ದೀನಿ, ಏಪ್ರಿಲಲ್ಲಿ ಗಾಡಿ ತೆಗ್ದಿದ್ದೀನಿ. ಬಟ್ ಅವಾಗಲೂ ಕೂಡ ಮಳೆ ಬಂದಿದೆ. ಅವತ್ತು ಮಳೆಯಲ್ಲಿ ನೆನ್ಕೊಂಡೇ ತೊಗೊಂಡೋಗಿದ್ದೀನಿ. ಗಾಡಿ ಫುಲ್ ಕೊಚ್ಚೆ ಇದು. ಆಲ್ರೆಡಿ ಎಷ್ಟು 40 ಕಿಲೋಮೀಟ್ರ್ ಓಡಿದೆ. ಎಲ್ಲಿ ಓಡ್ಸೋಕ್ಕೆ ಎಲ್ಲಿ ಮಳೆ ಬರ್ತಿದೆ, ಕೊಚ್ಚೆ ಆಗುತ್ತೆ ಆಲ್ರೆಡಿ. ಗಾಡಿ ಅಂದಮೇಲೆ ಹಾಗೇ ಆಗುತ್ತೆ ಹೌದು, ಬಟ್ ನನಗೆ ಎಲ್ಲದು ಕರೆಕ್ಟಾಗಿ ಓಡ್ಸೋಕ್ಕೆ ಎಲ್ಲೂ ಸಿಕ್ಕಲೇ ಇಲ್ಲ. ಅದಕ್ಕೆ ಈಗ ಆಫೀಸ್ಗೆ ಎತ್ಕೊಂಡು ಹೋಗ್ತಾ ಇದ್ದೀನಿ.
ಸೊ ಗೈಸ್ ನೀವು ನೋಡ್ತಿರ್ಬೋದು ಇಲ್ಲಿ ವೇರ್ ಹೌಸಲ್ಲಿ ಎಷ್ಟು ಗಾಡಿಗಳು ನಿಲ್ಸೋರೆ ಅಂದರೆ ಎಲ್ಲ NS 400 250 ಎಲ್ಲ ಇದೆ. ಅದರಲ್ಲಿ ನಾನು ಸೆಲೆಕ್ಟ್ ಮಾಡಿರೋದು ಇದು ಬ್ಲ್ಯಾಕ್, ಬ್ರುಕ್ಲಿನ್ ಬ್ಲ್ಯಾಕ್. ಸೊ ಇದಾಗಿತ್ತು. ಇದನ್ನೇ ನಾನು ಇವಾಗ ಡೆಲಿವರಿ ವಿಡಿಯೋ ನೀವು ನೋಡಿದ್ರಿ, ಸ್ಟಂಟ್ಸ್ ಎಲ್ಲ ಇತ್ತು, ಅದನ್ನು ಈವೆಂಟ್ ಅಂತ ಕರೆದಿದ್ರು. ಅದೇನಾಯಿತು ಅಂತ ಹೇಳಿದೆ, ವೇರ್ ಹೌಸಲ್ಲಿತ್ತು, ಅದನ್ನ ಹೆಂಗೆ ಸೆಲೆಕ್ಟ್ ಮಾಡಿದೆ ಅದನ್ನು ನೋಡಿದ್ರಿ. ಸೊ ಇದಾಗಿತ್ತು ನನ್ನ ಡೆಲಿವರಿ ತೊಗೊಳ್ಳೋ ವೀಡಿಯೋ. ಇದು NS 400. ನನಗೇನೋ ಗೊತ್ತಿಲ್ಲ, NS 400 ಅಂತ ನೆನ್ಪಿಟ್ಕೊಂಡು ಹೇಳಬೇಕು ಅಂತ ಅನಿಸುತ್ತೆ. ಇಲ್ಲಾಂದರೆ ಡಾಮಿನಾರ್ ಅಂತಲೇ ಬೈಕ್ ಬರ್ತಾಯಿದೆ ಅದು. ಆದರೆ ಡಾಮಿನಾರ್ 400 ಅಂದು NS 400 ಅಂತ ಅನ್ನೋದಕ್ಕೆ ಸ್ವಲ್ಪ ಏನೋ ನೆನ್ಪಿಟ್ಕೋಬೇಕು ಅಂತ ಅಲರ್ಟಲ್ಲಿ ಇರ್ಬೇಕು ನಾನು. NS ಬಗ್ಗೆ ಹೇಳ್ತಾ ಇದ್ದೀನಿ, NS ಓಡಿಸ್ತಾ ಇದ್ದೀನಿ ನಾನು. ಯಾಕಂದರೆ ಈ ಫೀಲ್ ಹಿಂಗೆ ಕಣ್ಮುಚ್ಕೊಂಡು ನಾನು ಏನೋ ಫೀಲ್ ಮಾಡಿದ್ರೆ ಡಾಮಿನಾರ್ ಓಡಿಸಿದ ಫೀಲ್ ಬರುತ್ತೆ. ಸೊ ನಾನು ವೀಡಿಯೋದಲ್ಲಿ ಹೇಳಿದ್ದೆ ಒಂದು ಇಶ್ಯೂನ ಫೋನ್ ಮಾಡಿದೆ ಅಂತ. ಎಲ್ಲ ಮುಂದಿನ ವೀಡಿಯೋದಲ್ಲಿ ಅದನ್ನ ಡಿಸ್ಕಸ್ ಮಾಡೋಣ. ನನ್ನ ಚಾನಲ್ ಆ್ಯಕ್ಚುಲಿ ನಾನು ಓಲಾ ಇಸ್ಕೊಂಡಿದ್ದು ಕೂಡ ಏನೂ ಪೋಸ್ಟ್ ಮಾಡಲಿಲ್ಲ. ಏನಕ್ಕೆ ಇಷ್ಟು ದಿವಸ ಅಂದರೆ ಆಲ್ಮೋಸ್ಟ್ 1.5 ಇಯರ್ ಗ್ಯಾಪ್ ಏನೋ ಆಯ್ತು ಅನ್ಕೋತೀನಿ ನಾನು ಚಾನಲಲ್ಲಿ ಏನೋ ಪೋಸ್ಟ್ ಮಾಡಿ. ಅದು ಏನಕ್ಕೆ ಯಾಕೆ ಗ್ಯಾಪ್ ಆಯಿತು ಎಲ್ಲ ಮುಂದಿನ ವೀಡಿಯೋದಲ್ಲಿ ನಿಮಗೆ ಗೊತ್ತಾಗುತ್ತೆ, ಮುಂದೆ ಬರ್ತಾ ವೀಡಿಯೋಗಳಲ್ಲಿ. ಸೊ ಈಗ ಇದನ್ನು ಇನ್ನೂ ಓಡಿಸೋಣ, ಫೀಲ್ ಮಾಡೋಣ. ನಾನು ಯಾರಾದ್ರು ಈಸ್ಕೊತಾರೆ ಅಂದರೆ ಇದು ಈಸ್ಕೋಬೇಕಾ ಇಲ್ವಾ ನನ್ನ ಕೆಳಗೆ ಒಂದು ಓವರಾಲ್ ಇಟ್ಸ್ ಅ ಗುಡ್ ಸಜೆಷನು, ಈಸ್ಕೋಬೋದು. ಬಟ್ ನಿಮ್ಮ ಪಾಯಿಂಟ್ಸ್ ಏನೇನಿದೆ ಅದನ್ನು ಕೂಡ ಡಿಸ್ಕಸ್ ಮಾಡೋಣ. ಯಾಕಂದರೆ ಆಲ್ರೆಡಿ ತುಂಬ ಯೂಟ್ಯೂಬಲ್ಲಿ ತುಂಬ ವೀಡಿಯೋಸ್ ಬಂದಿದೆ, ಇದು ಪಾಸಿಟಿವ್ ನೆಗೆಟಿವ್ಸ್ ಎವ್ರಿಥಿಂಗ್ ತುಂಬ ವೀಡಿಯೋಸ್ ಇದೆ. ಸೊ ನಾವು ನಮ್ಮ ಕಡೆಯಿಂದ ಒಂದು ಮಾಡಿಬಿಡೋಣ. ಅದೇ ಆ ಥರ ಎಲ್ಲ ಫುಲ್ ಪಾಯಿಂಟ್ ವೈಸು ಡ್ರ್ಯಾಗ್ ಮಾಡಲ್ಲ, ಸಿಂಪಲ್ಲಾಗಿ ನಾನು ಓಡಿಸಿ ಏನು ಅನಿಸ್ತು, ಈಸ್ಕೋಬೇಕಾ ಬೇಡವಾ, ಯಾರು ಈಸ್ಕೋಬೇಕು, ಯಾರು ಒಳ್ಳೇದಿದು ಅನ್ನೋದ್ರ ಬಗ್ಗೆ ಮಾಡೋಣ. ಸೊ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತೀನಿ, ಮುಂದಿನ ವೀಡಿಯೋದು ಸಿಗೋಣ. ನಿಮ್ಗೆ ಏನಾದರೂ ಈ ವಿಡಿಯೋ ಸ್ವಲ್ಪ ಇಷ್ಟ ಆಗಿದ್ರೆ ಹೊಡೀರಿ, ಲೈಕು ಮಾಡಿರಿ, ಸಬ್ಸ್ಕ್ರೈಬು. ಮುಂದೆ ಸಿಗೋಣ. ನೋಡಿ ನೋ ವೈಫ್ ಹ್ಯಾಪಿ ಲೈಫ್. ಯಾರು ಅಲ್ಲಿ ಕೆಳಗೆ ನೋಡಿದ್ರೆ ಅದ್ರ ಮೇಲೆ ಇನ್ಸ್ಟಾಗ್ರಾಮ್ ಹ್ಯಾಂಡ್ಲ್ ಬಂದು ಪ್ಲೇ ಬಾಯ್ ರಾಜು ಅಂತ ಇದೆ. ಹಿಂಗೆ ಪ್ಲೇ ಬಾಯ್ ಆದರೆ ನಿಂಗೆ ವೈಫ್ ಏನಕ್ಕಪ್ಪ ಬೇಕು? ಹಾಂ ನೈಸ್.